ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ. ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮನೆಯವರು ಮೈದನ ಎಲ್ಲ ಸೇರ್ಕೊಂಡು ಊರಲ್ಲಿ ಪೂಜೆ ಇಡಿಸಿರ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಅಭಿಷೇಕ ಮಾಡಿಸೋಣ ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿಬಿಟ್ಟು ಹಬ್ಬದ ದಿನವೇ ಎಲ್ಲರೂ ಹೋಗಿರೋದ್ರಿಂದ ಅವತ್ತೇ ಅಭಿಷೇಕ ಮಾಡಿಸೋಣ ಚೆನ್ನಾಗಿರುತ್ತೆ ಅಂತ ಅವತ್ತಿನ ದಿನವೇ ಅಭಿಷೇಕ ಮಾಡಿಸ್ತಾ ಇರ್ತಾರೆ. ದೇವ್ರಿಗೆ ಅಭಿಷೇಕ ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಒಂದು 12 ಗಂಟೆ ಆಗೋಗಿರುತ್ತೆ. ಐನರ್ ಬರೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನಾವು ವೆಯ್ಟ್ ಮಾಡಿ ಮನೆಯವ್ರು ಯಾರೂ ಅಷ್ಟೇ ಊಟ ಏನು ತಿಂದಿರಲ್ಲ. ಹಾಗೆಯೇ ಪೂರ್ತಿ ಎಲ್ಲ ಮುಗಿದು ಬಿಡಲಿ ಒಟ್ಟಿಗೆ ಊಟ ಮಾಡೋಣ ಹಬ್ಬದ ಊಟ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ಅಂತೂ ಇಂತೂ ಫೈನಲ್ಲಿ ಪುರೋಹಿತರು ಬರ್ತಾರೆ. ಪುರೋಹಿತರು ಬಂದುಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಭಿಷೇಕ ಎಲ್ಲ ಮಕ್ಕಳಿಗೆಲ್ಲ ತಾತ ಮತ್ತು ನಮ್ಮ ಮಾವ ಎಲ್ಲರೂ ಹೇಳ್ತಾ ಇರ್ತಾರೆ, ನೋಡಿ ಸುಮ್ಮನೆ ಇರಿ ಅಂತ. ಮಕ್ಳುಗಳು ಕೇಳೋದೇ ಇಲ್ಲ, ತುಂಬ ಗಲಾಟೆ ಮಾಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಂಡು ಆಟ ಆಡ್ಕೊಂಡು, ಅಂದರೆ ತುಂಬ ದಿನ ಆದಮೇಲೆ ಸೇರ್ಕೋತಾರಲ್ಲ, ಹಾಗಾಗಿಬಿಟ್ಟು ಮಾತಾಡ್ಕೊಂಡು ಆಟ ಆಡ್ಕೊಂಡು ಇದು ಮಾಡ್ತಾರೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ಕಡೆ ಬನ್ನಿ ಅಂದ್ರೂ ಮಕ್ಕಳು ಕೇಳ್ತಾನೆ ಇರಲಿಲ್ಲ. ಹೋಗ್ಬಿಟ್ಟು ಅಲ್ಲಿ ಮಧ್ಯೆ ಕೂತ್ಕೊಂಡು ಈಗ ಅಂತ ಆಟ ಆಡ್ತಾಯಿದ್ರು ಸೌಂಡಿಗೆ. ಪುರೋಹಿತರು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇರಲಿಲ್ಲ. ನಾನು ಜಾಸ್ತಿ ದೇವ್ರನ್ನ ನಂಬ್ತಾ ಇರಲಿಲ್ಲ, ಬಟ್ ಇವಾಗ ಮದುವೆ ಆದಮೇಲೆ ತುಂಬ ಅಂದರೆ ತುಂಬಾ ನಂಬ್ತೀನಿ. ನೋಡಿ ನನ್ನ ಮಗಳೂ ಮತ್ತು ಜೀವಿತ ಇಬ್ಬರೂ ಅಷ್ಟೇ ಆಟ ಆಡ್ಕೊಂಡು ಇದು ಮಾಡ್ತಾಯಿದ್ರು. ನಮ್ಮ ಫೋಟೋ ತೆಗಿತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಪೋಸ್ ಕೊಡ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಅಷ್ಟೇ ಅವರು ಏನಾದ್ರು ತಲಾಟೆ ದೇವ್ರ ಕಡೆ ಮುಖ ಮಾಡ್ರು ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮ ಫೋಟೋ ತೆಗಿಯಲು ಬಿಡಿ ಈ ಕಡೆ ತಿರುಗ್ತೀನಿ ಅಂದ ತಕ್ಷಣ ಅವಾಗ ಇದು ಮಾಡಿದ್ರು. ಪುರೋಹಿತರು ಅಷ್ಟೇ ನೀಟಾಗಿ ಅಭಿಷೇಕ ಮತ್ತು ಇವೆಲ್ಲ ಮಾಡ್ತಾಯಿದ್ರು. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಒಂಥರ ಹೊಸ ಎಕ್ಸ್ಪೀರಿಯೆನ್ಸೇ ಅನ್ನಿಸ್ತಿತ್ತು. ನಾನು ಜಾಸ್ತಿ ನೋಡಿರಲಿಲ್ಲ. ನಂತರ ಪೂಜೆ ಎಲ್ಲನೂ ನೀಟಾಗಿ ಮಾಡಿಕೊಟ್ರು. ನಮಗೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿ ಆಗೋಯಿತು. ನಮ್ಮ ಮದುವೆ ಆದಾಗಿಂದನೂ ಅಷ್ಟೇ ಈ ಪುರೋಹಿತರು ನಮ್ಮ ಮದುವೆ ಮಾಡಿಸಿದ್ದು ಇವರೇನೆ. ಅಂದರೆ ಅವಾಗಿಂದ ನಮಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇಲ್ಲಿ ಊರು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆನೂ ಇವರೇ ಮಾಡೋದು. ಹಾಗಾಗಿಬಿಟ್ಟು ಅವ್ರು ನಮಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ. ಯಾಕೆಂದ್ರೆ ನಾವು ಮಕ್ಕಳಿಗೆ ಈಗ ಹುಷಾರಿಲ್ಲದೆ ಇದ್ದಾಗ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತಾಯ್ತು ಏನು ಪ್ರತಿಯೊಂದು ಇದ್ರೂ ಇವ್ರ ಹತ್ರನೇ ಇದು ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಪೂಜೆನೂ ಮಾಡಿಕೊಡ್ತಾರೆ, ಎಲ್ಲನೂ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ನಾವು ಇವ್ರ ಹತ್ರನೇ ಜಾಸ್ತಿ ಪೂಜೆ ಮಾಡಿಸೋದು. ನಂತರ ಅಭಿಷೇಕ ಮಾತ್ರ ನಮ್ಮ ಮುಂದೆ ಮಾಡ್ತಾರೆ. ಇನ್ನು ದೇವರ ಅಲಂಕಾರ ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ಅವಾಗ ಹೇಳ್ತಾರೆ ಒಂದು 15-20 ನಿಮಿಷ ಟೈಮ್ ಇರುತ್ತೆ, ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಮ್ಮ ಮನೆಯವರು ರೇಷ್ಮೆ ಮನೆಗೆ ಪೂಜೆ ಮಾಡಿಲ್ಲ ಅಂತ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ನಮ್ಮ ಮಾವ. ಅದಕ್ಕೇ ನಮ್ಮ ಮನೆಯವರು ಹೋಗ್ತಾ ಇರ್ತಾರೆ. ನಾವು ಫಸ್ಟ್ ಟೈಮ್ 7 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಯಾವತ್ತೂ ಈ ಮನೆ ಒಳಗಡೆ ಎಂಟ್ರಿನೇ ಕೊಟ್ಟಿಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ, ಆದರೆ ಮನೆ ಒಳಗಡೆ ಹೇಗಿದೆ ಅಂತ ನನಗೆ ಗೊತ್ತೂ ಇಲ್ಲ, ನಾನು ಯಾವತ್ತೂ ಬಂದೂ ಇಲ್ಲ. ನಾವು ಅದನ್ನೇ ಹೇಳ್ತಾಯಿದ್ದು. ಆಮೇಲೆ ಫ್ಲ್ಯಾಶ್ ಆಗೋಯ್ತು, ಇದ್ರೊಳಗಡೆ ಹುಳ ಇರ್ತಾವಲ್ಲ ರೇಷ್ಮೆ ಹುಳ, ಅದು ಕಂಡ್ರೆ ನಂಗೆ ತುಂಬ ಅಂದರೆ ತುಂಬಾ ಭಯ ಪಡ್ತೀನಿ. ಅಷ್ಟು ಭಯ ಆಗುತ್ತೆ ನಂಗೆ ಹುಳ ಕಂಡ್ರೆ. ನನ್ನ ಮಕ್ಕಳೆಲ್ಲ ಇಲ್ಲ ಆರಾಮಾಗಿ ಆಟ ಆಡ್ತಾರೆ. ನಾನು ಇಷ್ಟು ಹತ್ರ ಬಂದಿರೋದು ಈ ಮನೆ ಹತ್ರ ಈ 7 ವರ್ಷದಲ್ಲಿ ಇದೇ ಫಸ್ಟು. ನಮ್ಮನ್ನು ಒಂದು ಸತಿನೂ ಕರ್ಕೊಂಡು ಬಂದಿರಲಿಲ್ಲ ನಮ್ಮ ಮನೆಯವರು. ಯಾವಾಗಲೂ ಒಂದು ಸತಿ ಬಟ್ಟೆನೇನೋ ವಾಶ್ ಮಾಡ್ಬೇಕಾದ್ರೆ ಬಟ್ಟೆ ಕೊಡೋಕ್ಕೆ ಬಂದಿದ್ದೆ ಅಷ್ಟೇ ಬೈಕಲ್ಲಿ. ಅದು ಬಿಟ್ಟರೆ ನಾನು ಯಾವಾಗಲೂ ನೋಡೂ ಇರಲಿಲ್ಲ. ಅಲ್ಲೇ ತೊಟ್ಟಿಗಳು ಇವು ಎಲ್ಲ ನೋಡಿಬಿಟ್ಟು ಶಾಕ್ ಆಗೋಯ್ತು. ಈ ಥರ ಇದೆಯಾ, ನಾನು ನೋಡೇ ಇಲ್ವಲ್ಲ ಇಷ್ಟು ವರ್ಷದಿಂದ ವೇಸ್ಟ್ ಅಂತ. ಆಮೇಲೆ ನನ್ನ ಮಗ ನೋಡಿ ಆರಾಮಾಗಿ ಹೋಗ್ತಾ ಇದ್ದಾನೆ. ಇದೇನಪ್ಪ ಹಿಂಗಿದೆಯಲ್ಲ ಅಂತ. ನನ್ನ ರೇಷ್ಮೆ ಹೆಂಗೆ ಹುಳ ಸಾಕ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಅತ್ತೆ ಮಾವನೇ ಜಾಸ್ತಿ, ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಮೈದನ ಇವರೇ ಕೆಲಸ ಮಾಡೋದ್ರಿಂದ ನಾವು ಹೆಣ್ಮಕ್ಳನ್ನ ಯಾರೂ ಅಷ್ಟೇ ರೇಷ್ಮೆ ಮನೆಗೆ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಅವರೇ ಕೆಲಸ ಮಾಡ್ಕೊಬಿಡ್ತಾರೆ. ನಾನು ನನ್ನ ಮಗಳು ಕೇಳ್ತಾಯಿದ್ದೆ, ಮಗಳೇ ಏನು ಮಗಳೇ ಇದು ಅಂತ. ಅವಳು ಪೂರ್ತಿ ನನಗೆಲ್ಲ ಗೊತ್ತು ಅನ್ನಂಗೆ ನೋಡಿ ಕಾಮೆಂಟ್ ಮಾಡ್ತಾ ಇದ್ದಾಳೆ. ಈ ಥರ ಇರುತ್ತೆ ಹುಳ, ಇಲ್ಲಿ ಚಿಕ್ಕ ಪಾಪು ಥರ ಇರುತ್ತೆ, ಅದು ಏನೂ ಮಾಡಲ್ಲ ಅಂತ. ಅದನ್ನೇ ಕೇಳಿಸ್ಕೊಂಡು ಅಮ್ಮ ವೀಡಿಯೋ ಮಾಡಮ್ಮ ನಾನೇ ಹೇಳ್ತೀನಿ ಅಂತ ಹೇಳ್ತಾಯಿದ್ಲು. ಆದ್ರೂ ಪುಟ್ಟ ಮಕ್ಕಳು ಏನು ಹೇಳಿದ್ರೂ ಚೆಂದ ಅಲ್ವಾ, ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ನನ್ನ ಮಗಳು ಹೇಳ್ತಾಯಿದ್ರೆ ನಾನು ಕೇಳ್ತಾನೆ ಇರ್ತೀನಿ. ಅವಳು ನನಗೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನ್ನ ಮಗಳು ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ. ಮಗನಿಗಿಂತ ಜಾಸ್ತಿ ಮಗಳನ್ನೇ ತುಂಬ ಇಷ್ಟಪಡ್ತೀನಿ. ನನ್ನ ಮಗ ಮತ್ತು ನನ್ನ ಮಗಳನ್ನ ಊರಿಗೆ ಬಂದಾಗೆಲ್ಲ ನಮ್ಮ ಮಾವ ಕರ್ಕೊಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಮನೆಯವರು ಅಷ್ಟೇ ಬಾಗಿಲು ಪೂಜೆ ಮತ್ತು ಇವು ಎಲ್ಲನೂ ಅಷ್ಟೇ ನೀಟಾಗಿ ಪೂಜೆ ಮಾಡ್ಕೋತಾ ಇದ್ದರು. ನನ್ನ ಮಕ್ಕಳು ನೋಡ್ಕೊಂಡು ಅಲ್ಲೇ ಇದು ಮಾಡ್ತಾಯಿದ್ದೆ. ಚೆನ್ನಾಗಿತ್ತು, ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು.
ಆದ್ರೂ ನಾನು ನೋಡಿರೋದು ಈ ಥರ ಮನೆ ಇದೇ ಫಸ್ಟ್ ಟೈಮು. ಇಷ್ಟೇ ಆಯಿತು, ಅದು ಇನ್ನೊಂದು ಡೋರ್ ಇತ್ತು, ಅದು ಹೊರಗಡೆ ಹೋಗೋದು ಅಂತ ನಾವು ಸುಮ್ಮನೆ ಹೋಗ್ತಾಯಿದ್ದು. ನಮ್ಮ ಮನೆಯವರು ಇಲ್ಲ ಇನ್ನೊಂದು ಒಳಗಡೆ ಇದೆ ಅಂತ ನಾನು ಅಲ್ಲಿ ಪೇಪರೆಲ್ಲ ಇಟ್ಟಿರೋದು ನೋಡಿಬಿಟ್ಟು ಹುಳ ಗಿಳ ಇರುತ್ತೆ ಅಂತ ಭಯ ಪಡ್ತಾಯಿದ್ದೆ. ನಂಗೆ ಹೋಗೋದಕ್ಕೇ ಭಯ ಆಗ್ತಿತ್ತು. ಫಸ್ಟ್ ನಮ್ಮ ಮಕ್ಕಳು ಲೋಕ್ಷನು ಮತ್ತು ದಕ್ಷನು ಇಬ್ಬರೂ ಕಳಿಸ್ಬಿಟ್ಟು ಏನಾರು ಇದೆಯಾ ಅಂತ ಹೇಳಿ ಕಳಿಸ್ದೆ. ಅವಳಿಲ್ಲ ಏನೂ ಇಲ್ಲ, ಹುಳ ಏನೂ ಇಲ್ಲ ಅಂತ ಹೇಳಿದಾಗ ನಂಬಿಕೆ ಬಂದುಬಿಟ್ಟು ನಾನು ಏನು ಮಾಡಿದೆ, ಒಳಗಡೆ ಹೋದೆ. ಅಲ್ಲಿವರೆಗೂ ನಂಗೆ ತುಂಬ ಅಂದರೆ ತುಂಬಾ ಭಯ ಇತ್ತು. ಅಷ್ಟು ಭಯ ಪಡ್ತೀನಿ. ಹುಳ ಕಂಡ್ರೆ ಅದೇನೋ ಒಂಥರ ಇದೆ. ಅಂದರೆ ಚಿಕ್ಕ ಪಾಪು ಥರನೇ ಅಂತೆ, ಅದು ಏನು ಮಾಡಲ್ವಂತೆ. ನಮ್ಮ ಮನೆಯವ್ರು 1-2 ಸತಿ ಹಿಡ್ಕೊಬಂದಿದ್ರು ಜೇಬೊಳಗಡೆ ಹಾಕ್ಕೊಂಡು. ಯಾಕಂದರೆ ಹುಳ ಎಲ್ಲ ಇದು ಮಾಡ್ತಿರ್ತಾರಲ್ಲ, ಕಡ್ಡಿ ಸೊಪ್ಪು ಎಲ್ಲ ಹಾಕ್ತಾರಂತಲ್ಲ, ಕಡ್ಡಿ ತೆಗಿಬೇಕಾದ್ರೆ ಮತ್ತು ಸೊಪ್ಪು ಹಾಕ್ಬೇಕಾದ್ರೆ. ಅವಾಗೇನಾಯಿತು, 1-2 ಜೇಬಲ್ಲಿ ಹಾಕೊಬಂದ್ಬಿಟ್ಟು ಎದುರಿಸ್ಬಿಟ್ಟಿದ್ರು. ಆವಾಗಿಂದನೂ ಅಷ್ಟೇ ನನಗೆ ರೇಷ್ಮೆ ಹುಳ ಅಂದರೆ ತುಂಬಾ ಭಯ. ಇದು ನೋಡಿ ನಮ್ಮ ಮನೆಯವ್ರ ಹತ್ರ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇನ್ನೂ ಒಂಥರ ಖುಷಿ ಆಗುತ್ತೆ. ಯಾಕೆಂದರೆ ನೋಡಿ ಇಲ್ಲಿ ಹೂವು ಫ್ಲವರ್ಸು ಫುಲ್ ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂತರ ಫೈನಲಿ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಆಲ್ರೆಡಿ 4 ಗಂಟೆ ಆಗಿತ್ತು ಹತ್ತಿರ. ಏನೇ ಆದ್ರೂ ಮನೆಯವರೆಲ್ಲ ಸೇರ್ಕೊಂಡು ಪೂಜೆ ಮಾಡೋದು, ದೇವ್ರ ಹತ್ರ ನಿಂತ್ಕೊಂಡು ಬೇಡ್ಕೊಳ್ಳೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಸಮಾಧಾನ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿನೂ ಆಯಿತು. ತುಂಬ ದಿನ ಆದಮೇಲೆ ಪೂಜೆ ಇಡಿಸಿದ್ದು, ಮಕ್ಕಳು ನಾವು ಎಲ್ಲರೂ ಒಟ್ಟಿಗೆ ಸೇರಿದ್ದು ಎಲ್ಲ ಅಷ್ಟೇ. ನಂತರ ಊಟಕ್ಕೆ ಅಂತ ಹೋದ್ವಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಎಲೆ ನೋಡಿದ್ದು. ನನಗೆ ಶಾಕ್ ಆಗೋಯಿತು, ಏನಿದು ಅಂತ ನಮ್ಮ ಮನೆಯವ್ರ ತಾತನ ಕೇಳಿದಾಗ, ಇಲ್ಲ ಹಬ್ಬದ ದಿನ ಇದೇ ಥರ ಊಟ ಮಾಡಬೇಕು ನಾವು ಅಂತ ಹೇಳ್ತಾರೆ. ನಾವು ಇದ್ರಲ್ಲಿ ಊಟ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ದಕ್ಕೆ, ಇಲ್ಲ ಹಬ್ಬದ ದಿನ ಯಾರೂ ಅಷ್ಟೇ ತಟ್ಟೆಲಿ ಊಟ ಮಾಡಲ್ವಂತೆ, ಇದು ಆವಾಗಿನ ಕಾಲದಿಂದನೂ ನಡ್ಕೊಬಂದಿದೆಯಂತೆ. ಅವರೇ ಎಲೆ ಎಲ್ಲ ತಂದುಬಿಟ್ಟು ಹಾಳೆ ಮಾಡಿಬಿಟ್ಟು, ಹಾಳೆ ಮತ್ತು ಜೊನ್ನೆ ಸಾಂಬಾರು ಹಾಕ್ಕೊಳ್ಳೋದಕ್ಕೆ ಜೊನ್ನೆ ಎರಡನ್ನೂ ಮಾಡಿ ಫೈನಲ್ಲಾಗಿ ಊಟ ಮಾಡ್ತೀವಿ. ಯಪ್ಪ ಸಮಾಧಾನ ಆಗೋಗ್ಬಿಡುತ್ತೆ. ನಾವು ಆಲ್ರೆಡಿ ಊಟ ಮಾಡೋ ಅಷ್ಟರಲ್ಲಿ 4:15 ಆಗೋಗುತ್ತಲ್ಲ, ತುಂಬ ಅಂದರೆ ತುಂಬ ಹೊಟ್ಟೆ ಹಸ್ಕೊಂಡಿರ್ತೀವಿ. ನಂತರ ಊಟ ಮಾಡಿಬಿಟ್ಟು ಅಲ್ಲೇ ಗಿಡ್ಡಮ್ಮ ದೇವಸ್ಥಾನ ಅಂತ ಇರುತ್ತೆ, ನಮ್ಮ ಮನೆಯವ್ರ ಊರಲ್ಲೇ ಗಿಡ್ಡಮ್ಮ ದೇವಸ್ಥಾನ ಇರೋದ್ರಿಂದ ನಮ್ಮ ಮನೆ ಹಿಂದೆಯೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಡ್ಡೆ ಬಂದಿರುತ್ತೆ, ಅಲ್ಲಿ ಅಡ್ಡೆಗೆ ಮಡ್ಲಕ್ಕಿ ಪೂಜೆ ಸಾಮಾನು ಎಲ್ಲನೂ ಕೊಟ್ಟು ಅಲ್ಲೂ ಅಷ್ಟೇ ಪೂಜೆ ಮಾಡಿಸ್ಕೊಂಡು. ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ ಹಬ್ಬದ ಟೈಮಲ್ಲಿ ಅಡ್ಡೆ ಎಲ್ಲ ತಂದುಬಿಟ್ಟು ಪೂಜೆ ಮಾಡಿಸ್ತಾರೆ. ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ನಂತರ ಅಲ್ಲೇ ಗರ್ಭಗುಡಿಲೂ ಅಷ್ಟೇ ದೇವರಿಗೆ ಒಂದು ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಫೈನಲಿ ನಾವು ಮನೆಗೆ ಓಡ್ತೀವಿ. ಇದಾಗಿತ್ತು ಇವತ್ತಿನ ಲಾಗ್. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ.